ದರ್ಶನ್ ಮೆಡಿಕಲ್ ಬೇಲ್ ಮೇಲೆ ಈಗಾಗಲೇ ರಿಲೀಸ್ ಆಗಿ ಚಿಕಿತ್ಸೆ ಪಡೆದಿದ್ದಾರೆ. ಈ ಮಧ್ಯೆ ಇವತ್ತು ಕೊಲೆ ಆರೋಪಿ ಸೇರಿ 5ರ ಜಾಮೀನು ಭವಿಷ್ಯ ಕೂಡ ಗೊತ್ತಾಗಲಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಇಂದು ದರ್ಶನ್ ಸೇರಿ 5ರ ಬೇಲ್ ಭವಿಷ್ಯ. ಯಾರಿಗೆ ಸಿಗಲಿದೆ ಜಾಮೀನಿನ ಗುಡ್ ನ್ಯೂಸ್? ರೇಣುಕಾಸ್ವಾಮಿ ಕೊಲೆ ಕೇಸ್ ಮೇಲೆ ಜೈಲುವಾಸ ಅನುಭವಿಸುತ್ತಿರುವ ಆರೋಪಿಗಳಿಗೆ ಇಂದು ಡಿ-ಡೇ ಆಗಿರಲಿದೆ. ದರ್ಶನ್ ಸೇರಿ 5ರ ಜಾಮೀನಿನ ಭವಿಷ್ಯ ಇಂದು ನಿರ್ಧಾರವಾಗಲಿದೆ. ಈಗಾಗಲೇ ಬೆನ್ನು ನೋವಿನ ಸಂಬಂಧ ಮೆಡಿಕಲ್ ಬೇಲ್ ಮೇಲೆ ಬಳ್ಳಾರಿ ಜೈಲಿಂದ ದರ್ಶನ್ ರಿಲೀಸ್ ಆಗಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಆದರೆ ಈಗ ರೆಗ್ಯುಲರ್ ಬೇಲ್ಗಾಗಿ ದರ್ಶನ್ ಪರ ವಕೀಲರು ಇಂದು ವಾದವನ್ನು ಮಾಡಲಿದ್ದಾರೆ. ಪವಿತ್ರ ಗೌಡಗೆ ಸಿಗಲಿದೆಯಾ ಜಾಮೀನು? ದರ್ಶನ್, ಪವಿತ್ರ ಗೌಡ, ಲಕ್ಷ್ಮಣ್, ನಾಗರಾಜ್, ಅನುಕುಮಾರ್ ಜಾಮೀನು ಅರ್ಜಿ ವಿಚಾರಣೆ ಇಂದು ನಡೆಯಲಿದೆ. ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಜಸ್ಟಿಸ್ ವಿಶ್ವಜಿತ್ ಶೆಟ್ಟಿ ಅವರ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯಲಿದೆ. ತಾನು ಮಹಿಳೆ, ಅಪ್ರಾಪ್ತ ಮಗಳಿದ್ದಾಳೆ, ವಿರುದ್ಧ ತಾಯಿದ್ದಾರೆ ಎನ್ನುವ ಗ್ರೌಂಡ್ಸ್ ಮೇಲೆ ಪವಿತ್ರ ಜಾಮೀನಿಗೆ ಮನವಿ ಮಾಡಲಿದ್ದಾರೆ. ಈತ ದರ್ಶನ್ ಮ್ಯಾನೇಜರ್ ನಾಗರಾಜ್ ಹಾಗೂ ಲಕ್ಷ್ಮಣ್, ಅನುಕುಮಾರ್ ಜಾಮೀನು ಅರ್ಜಿ ವಿಚಾರಣೆಯು ಇಂದೇ ನಡೆಯಲಿದೆ. ಇವರ ಬೇಲ್ಗೆ ಆಕ್ಷೇಪಣೆ ಸಲ್ಲಿಸಲು ಎಸ್ಪಿಪಿ ಪ್ರಸನ್ನಕುಮಾರ್ ಸಿದ್ಧವಾಗಿದ್ದಾರೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದರ್ಶನ್ ಮೆಡಿಕಲ್ ಬೇಲ್ ಮೇಲೆ ಈಗಾಗಲೇ ರಿಲೀಸ್ ಆಗಿ ಚಿಕಿತ್ಸೆ ಪಡೆದಿದ್ದಾರೆ. ಈ ಮಧ್ಯೆ ಇವತ್ತು ಕೊಲೆ ಆರೋಪಿ ಸೇರಿ 5ರ ಜಾಮೀನು ಭವಿಷ್ಯ ಕೂಡ ಗೊತ್ತಾಗಲಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಇಂದು ದರ್ಶನ್ ಸೇರಿ 5ರ ಬೇಲ್ ಭವಿಷ್ಯ. ಯಾರಿಗೆ ಸಿಗಲಿದೆ ಜಾಮೀನಿನ ಗುಡ್ ನ್ಯೂಸ್? ರೇಣುಕಾಸ್ವಾಮಿ ಕೊಲೆ ಕೇಸ್ ಮೇಲೆ ಜೈಲುವಾಸ ಅನುಭವಿಸುತ್ತಿರುವ ಆರೋಪಿಗಳಿಗೆ ಇಂದು ಡಿ-ಡೇ ಆಗಿರಲಿದೆ. ದರ್ಶನ್ ಸೇರಿ 5ರ ಜಾಮೀನಿನ ಭವಿಷ್ಯ ಇಂದು ನಿರ್ಧಾರವಾಗಲಿದೆ. ಈಗಾಗಲೇ ಬೆನ್ನು ನೋವಿನ ಸಂಬಂಧ ಮೆಡಿಕಲ್ ಬೇಲ್ ಮೇಲೆ ಬಳ್ಳಾರಿ ಜೈಲಿಂದ ದರ್ಶನ್ ರಿಲೀಸ್ ಆಗಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಆದರೆ ಈಗ ರೆಗ್ಯುಲರ್ ಬೇಲ್ಗಾಗಿ ದರ್ಶನ್ ಪರ ವಕೀಲರು ಇಂದು ವಾದವನ್ನು ಮಾಡಲಿದ್ದಾರೆ. ಪವಿತ್ರ ಗೌಡಗೆ ಸಿಗಲಿದೆಯಾ ಜಾಮೀನು? ದರ್ಶನ್, ಪವಿತ್ರ ಗೌಡ, ಲಕ್ಷ್ಮಣ್, ನಾಗರಾಜ್, ಅನುಕುಮಾರ್ ಜಾಮೀನು ಅರ್ಜಿ ವಿಚಾರಣೆ ಇಂದು ನಡೆಯಲಿದೆ. ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಜಸ್ಟಿಸ್ ವಿಶ್ವಜಿತ್ ಶೆಟ್ಟಿ ಅವರ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯಲಿದೆ. ತಾನು ಮಹಿಳೆ, ಅಪ್ರಾಪ್ತ ಮಗಳಿದ್ದಾಳೆ, ವಿರುದ್ಧ ತಾಯಿದ್ದಾರೆ ಎನ್ನುವ ಗ್ರೌಂಡ್ಸ್ ಮೇಲೆ ಪವಿತ್ರ ಜಾಮೀನಿಗೆ ಮನವಿ ಮಾಡಲಿದ್ದಾರೆ. ಈತ ದರ್ಶನ್ ಮ್ಯಾನೇಜರ್ ನಾಗರಾಜ್ ಹಾಗೂ ಲಕ್ಷ್ಮಣ್, ಅನುಕುಮಾರ್ ಜಾಮೀನು ಅರ್ಜಿ ವಿಚಾರಣೆಯು ಇಂದೇ ನಡೆಯಲಿದೆ. ಇವರ ಬೇಲ್ಗೆ ಆಕ್ಷೇಪಣೆ ಸಲ್ಲಿಸಲು ಎಸ್ಪಿಪಿ ಪ್ರಸನ್ನಕುಮಾರ್ ಸಿದ್ಧವಾಗಿದ್ದಾರೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದರ್ಶನ್ ಮೆಡಿಕಲ್ ಬೇಲ್ ಮೇಲೆ ಈಗಾಗಲೇ ರಿಲೀಸ್ ಆಗಿ ಚಿಕಿತ್ಸೆ ಪಡೆದಿದ್ದಾರೆ. ಈ ಮಧ್ಯೆ ಇವತ್ತು ಕೊಲೆ ಆರೋಪಿ ಸೇರಿ 5ರ ಜಾಮೀನು ಭವಿಷ್ಯ ಕೂಡ ಗೊತ್ತಾಗಲಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಇಂದು ದರ್ಶನ್ ಸೇರಿ 5ರ ಬೇಲ್ ಭವಿಷ್ಯ. ಯಾರಿಗೆ ಸಿಗಲಿದೆ ಜಾಮೀನಿನ ಗುಡ್ ನ್ಯೂಸ್? ರೇಣುಕಾಸ್ವಾಮಿ ಕೊಲೆ ಕೇಸ್ ಮೇಲೆ ಜೈಲುವಾಸ ಅನುಭವಿಸುತ್ತಿರುವ ಆರೋಪಿಗಳಿಗೆ ಇಂದು ಡಿ-ಡೇ ಆಗಿರಲಿದೆ. ದರ್ಶನ್ ಸೇರಿ 5ರ ಜಾಮೀನಿನ ಭವಿಷ್ಯ ಇಂದು ನಿರ್ಧಾರವಾಗಲಿದೆ. ಈಗಾಗಲೇ ಬೆನ್ನು ನೋವಿನ ಸಂಬಂಧ ಮೆಡಿಕಲ್ ಬೇಲ್ ಮೇಲೆ ಬಳ್ಳಾರಿ ಜೈಲಿಂದ ದರ್ಶನ್ ರಿಲೀಸ್ ಆಗಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಆದರೆ ಈಗ ರೆಗ್ಯುಲರ್ ಬೇಲ್ಗಾಗಿ ದರ್ಶನ್ ಪರ ವಕೀಲರು ಇಂದು ವಾದವನ್ನು ಮಾಡಲಿದ್ದಾರೆ. ಪವಿತ್ರ ಗೌಡಗೆ ಸಿಗಲಿದೆಯಾ ಜಾಮೀನು? ದರ್ಶನ್, ಪವಿತ್ರ ಗೌಡ, ಲಕ್ಷ್ಮಣ್, ನಾಗರಾಜ್, ಅನುಕುಮಾರ್ ಜಾಮೀನು ಅರ್ಜಿ ವಿಚಾರಣೆ ಇಂದು ನಡೆಯಲಿದೆ. ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಜಸ್ಟಿಸ್ ವಿಶ್ವಜಿತ್ ಶೆಟ್ಟಿ ಅವರ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯಲಿದೆ. ತಾನು ಮಹಿಳೆ, ಅಪ್ರಾಪ್ತ ಮಗಳಿದ್ದಾಳೆ, ವಿರುದ್ಧ ತಾಯಿದ್ದಾರೆ ಎನ್ನುವ ಗ್ರೌಂಡ್ಸ್ ಮೇಲೆ ಪವಿತ್ರ ಜಾಮೀನಿಗೆ ಮನವಿ ಮಾಡಲಿದ್ದಾರೆ. ಈತ ದರ್ಶನ್ ಮ್ಯಾನೇಜರ್ ನಾಗರಾಜ್ ಹಾಗೂ ಲಕ್ಷ್ಮಣ್, ಅನುಕುಮಾರ್ ಜಾಮೀನು ಅರ್ಜಿ ವಿಚಾರಣೆಯು ಇಂದೇ ನಡೆಯಲಿದೆ. ಇವರ ಬೇಲ್ಗೆ ಆಕ್ಷೇಪಣೆ ಸಲ್ಲಿಸಲು ಎಸ್ಪಿಪಿ ಪ್ರಸನ್ನಕುಮಾರ್ ಸಿದ್ಧವಾಗಿದ್ದಾರೆ.
ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದರ್ಶನ್ ಮೆಡಿಕಲ್ ಬೇಲ್ ಮೇಲೆ ಈಗಾಗಲೇ ರಿಲೀಸ್ ಆಗಿ ಚಿಕಿತ್ಸೆ ಪಡೆದಿದ್ದಾರೆ. ಈ ಮಧ್ಯೆ ಇವತ್ತು ಕೊಲೆ ಆರೋಪಿ ಸೇರಿ 5 ಜಾಮೀನು ಭವಿಷ್ಯ ಕೂಡ ಗೊತ್ತಾಗಲಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಇಂದು ದರ್ಶನ್ ಸೇರಿ 5 ಬೇಲ್ ಭವಿಷ್ಯ. ಯಾರಿಗೆ ಸಿಗಲಿದೆ ಜಾಮೀನಿನ ಗುಡ್ ನ್ಯೂಸ್? ರೇಣುಕಾಸ್ವಾಮಿ ಕೊಲೆ ಕೇಸ್ ಮೇಲೆ ಜೈಲುವಾಸ ಅನುಭವಿಸುತ್ತಿರುವ ಆರೋಪಿಗಳಿಗೆ ಇಂದು ಡಿ-ಡೇ ಆಗಿರಲಿದೆ. ದರ್ಶನ್ ಸೇರಿ 5 ಜಾಮೀನಿನ ಭವಿಷ್ಯ ಇಂದು ನಿರ್ಧಾರವಾಗಲಿದೆ. ಈಗಾಗಲೇ ಬೆನ್ನು ನೋವಿನ ಸಂಬಂಧ ಮೆಡಿಕಲ್ ಬೇಲ್ ಮೇಲೆ ಬಳ್ಳಾರಿ ಜೈಲಿಂದ ದರ್ಶನ್ ರಿಲೀಸ್ ಆಗಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಆದರೆ ಈಗ ರೆಗ್ಯುಲರ್ ಬೇಲ್ಗಾಗಿ ದರ್ಶನ್ ಪರ ವಕೀಲರು ಇಂದು ವಾದವನ್ನು ಮಾಡಲಿದ್ದಾರೆ. ಪವಿತ್ರ ಗೌಡಗೆ ಸಿಗಲಿದೆಯಾ ಜಾಮೀನು? ದರ್ಶನ್, ಪವಿತ್ರ ಗೌಡ, ಲಕ್ಷ್ಮಣ್, ನಾಗರಾಜ್, ಅನುಕುಮಾರ್ ಜಾಮೀನು ಅರ್ಜಿ ವಿಚಾರಣೆ ಇಂದು ನಡೆಯಲಿದೆ. ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಜಸ್ಟಿಸ್ ಬೇಶ್ವಜಿತ್ ಶೆಟ್ಟಿ ಅವರ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯಲಿದೆ. ತಾನು ಮಹಿಳೆ, ಅಪ್ರಾಪ್ತ ಮಗಳಿದ್ದಾಳೆ, ವಿರುದ್ಧ ತಾಯಿದ್ದಾರೆ ಎನ್ನುವ ಗ್ರೌಂಡ್ಸ್ ಮೇಲೆ ಪವಿತ್ರ ಜಾಮೀನಿಗೆ ಮನವಿ ಮಾಡಲಿದ್ದಾರೆ. ಈತ ದರ್ಶನ್ ಮ್ಯಾನೇಜರ್ ನಾಗರಾಜ್ ಹಾಗೂ ಲಕ್ಷ್ಮಣ್, ಅನುಕುಮಾರ್ ಜಾಮೀನು ಅರ್ಜಿ ವಿಚಾರಣೆಯು ಇಂದೇ ನಡೆಯಲಿದೆ. ಇವರ ಬೇಲ್ಗೆ ಆಕ್ಷೇಪಣೆ ಸಲ್ಲಿಸಲು ಎಸ್ಪಿಪಿ ಪ್ರಸನ್ನಕುಮಾರ್ ಸಿದ್ಧವಾಗಿದ್ದಾರೆ. ನಾಗರಾಜ್, ರಿಪಬ್ಲಿಕ್. ದರ್ಶನ್ ಮೆಡಿಕಲ್ ಬೇಲ್ ಮೇಲೆ ಈಗಾಗಲೇ ರಿಲೀಸ್ ಆಗಿ ಚಿಕಿತ್ಸೆ ಪಡೆದಿದ್ದಾರೆ. ಈ ಮಧ್ಯೆ ಇವತ್ತು ಕೊಲೆ ಆರೋಪಿ ಸೇರಿ 5 ಜಾಮೀನು ಭವಿಷ್ಯ ಕೂಡ ಗೊತ್ತಾಗಲಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಇಂದು ದರ್ಶನ್ ಸೇರಿ 5 ಬೇಲ್ ಭವಿಷ್ಯ. ಯಾರಿಗೆ ಸಿಗಲಿದೆ ಜಾಮೀನಿನ ಗುಡ್ ನ್ಯೂಸ್? ರೇಣುಕಾಸ್ವಾಮಿ ಕೊಲೆ ಕೇಸ್ ಮೇಲೆ ಜೈಲುವಾಸ ಅನುಭವಿಸುತ್ತಿರುವ ಆರೋಪಿಗಳಿಗೆ ಇಂದು ಡಿ-ಡೇ ಆಗಿರಲಿದೆ. ದರ್ಶನ್ ಸೇರಿ 5 ಜಾಮೀನಿನ ಭವಿಷ್ಯ ಇಂದು ನಿರ್ಧಾರವಾಗಲಿದೆ. ಈಗಾಗಲೇ ಬೆನ್ನು ನೋವಿನ ಸಂಬಂಧ ಮೆಡಿಕಲ್ ಬೇಲ್ ಮೇಲೆ ಬಳ್ಳಾರಿ ಜೈಲಿಂದ ದರ್ಶನ್ ರಿಲೀಸ್ ಆಗಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಆದರೆ ಈಗ ರೆಗ್ಯುಲರ್ ಬೇಲ್ಗಾಗಿ ದರ್ಶನ್ ಪರ ವಕೀಲರು ಇಂದು ವಾದವನ್ನು ಮಾಡಲಿದ್ದಾರೆ. ಪವಿತ್ರ ಗೌಡಗೆ ಸಿಗಲಿದೆಯಾ ಜಾಮೀನು? ದರ್ಶನ್, ಪವಿತ್ರ ಗೌಡ, ಲಕ್ಷ್ಮಣ್, ನಾಗರಾಜ್, ಅನುಕುಮಾರ್ ಜಾಮೀನು ಅರ್ಜಿ ವಿಚಾರಣೆ ಇಂದು ನಡೆಯಲಿದೆ. ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಜಸ್ಟಿಸ್ ಬೇಶ್ವಜಿತ್ ಶೆಟ್ಟಿ ಅವರ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯಲಿದೆ. ತಾನು ಮಹಿಳೆ, ಅಪ್ರಾಪ್ತ ಮಗಳಿದ್ದಾಳೆ, ವಿರುದ್ಧ ತಾಯಿದ್ದಾರೆ ಎನ್ನುವ ಗ್ರೌಂಡ್ಸ್ ಮೇಲೆ ಪವಿತ್ರ ಜಾಮೀನಿಗೆ ಮನವಿ ಮಾಡಲಿದ್ದಾರೆ. ಈತ ದರ್ಶನ್ ಮ್ಯಾನೇಜರ್ ನಾಗರಾಜ್ ಹಾಗೂ ಲಕ್ಷ್ಮಣ್, ಅನುಕುಮಾರ್ ಜಾಮೀನು ಅರ್ಜಿ ವಿಚಾರಣೆಯು ಇಂದೇ ನಡೆಯಲಿದೆ. ಇವರ ಬೇಲ್ಗೆ ಆಕ್ಷೇಪಣೆ ಸಲ್ಲಿಸಲು ಎಸ್ಪಿಪಿ ಪ್ರಸನ್ನಕುಮಾರ್ ಸಿದ್ಧವಾಗಿದ್ದಾರೆ. ನಾಗರಾಜ್,